ಕೊಲೆ ಕೇಸಲ್ಲಿ ಪರಪ್ಪನಗ್ರಹಾರ ಜೈಲು ಸೇರಿರುವಂತಹ ದರ್ಶನ್ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಈ ಮಧ್ಯೆ ನಿನ್ನೆ ಜೈಲಲ್ಲೇ ತಮ್ಮ ಗ್ಯಾಂಗ್ ಜೊತೆ ಯೋಗ ಮಾಡಿದ್ದಾರೆ. ಇನ್ನೊಂದು ಕಡೆ ಪವಿತ್ರ ಗೌಡ ಕೂಡ ಮಹಿಳಾ ಕೈದಿಗಳ ಜೊತೆಗೆ ಸಾಮೂಹಿಕ ಯೋಗ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಯೋಗ, ಅಲೋಕ್ ಕುಮಾರ್ ಸಲಹೆಯಂತೆ ಯೋಗ. ಒಂದ್ ಕಾಲದಲ್ಲಿ ಆನೆ ನಡೆದಿದ್ದೇ ದಾರಿ ಅಂತಿದ್ದ ದರ್ಶನ್ ಪರಿಸ್ಥಿತಿ ಕೇಳಂಗಿಲ್ಲ ಬಿಡಿ. ಅಭಿಮಾನಿಗಳ ಕೋಟೆಯಲ್ಲಿ ರಾಜನಂತಿದ್ದ ದಾಸ ಕತ್ತಲೆ ಕೋಣೆಯಲ್ಲಿ ಕಂಬಿ ಎಣಿಸ್ತಿದ್ದಾರೆ. ಕುಂತ್ರು ನೆಮ್ಮದಿ ಇಲ್ಲ, ನಿಂತ್ರು ನೆಮ್ಮದಿ ಇಲ್ಲದಂತಾಗಿದೆ. ಕಷ್ಟ ಹೇಳ್ಕೊಳ್ಳೋಣ ಅಂದ್ರೂ ಯಾರಿಲ್ಲ. ಮನಸ್ಸು ಬಿಚ್ಚಿ ಮಾತಾಡೋದಕ್ಕೂ ಆಗ್ತಿಲ್ಲ. ಈ ನರಕದಿಂದ ಹೊರಗೆ ಬಂದ್ರೆ ಸಾಕಪ್ಪ ಅಂತ ಪರದಾಡ್ತಿದ್ದಾರೆ. ಮತ್ತೊಂದ್ ಕಡೆ ಬೆನ್ನು ನೋವು ಕಾಡ್ತಿದೆ ಅಂತ ಗೋಳಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲೇ ಕೊಲೆ ಆರೋಪಿ ದರ್ಶನ್ ಯೋಗ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೂ ವಿಶೇಷ ಯೋಗಾಭ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಕೊಲೆ ಆರೋಪಿ ದರ್ಶನ್ ಕೂಡ ಯೋಗ ಮಾಡಿ ಗಮನ ಸೆಳೆದಿದ್ದಾರೆ. ಮೊದಲು ಬೆನ್ನು ನೋವಿನ ಕಾರಣ ಹೇಳಿ ದರ್ಶನ್ ಯೋಗದಿಂದ ದೂರ ಉಳಿದಿದ್ರು. ಹೀಗಾಗಿ ಖುದ್ದು ಅಲೋಕ್ ಕುಮಾರ್ ಯೋಗದಲ್ಲಿ ಭಾಗಿಯಾಗಲು ಸಲಹೆ ಕೊಟ್ಟಿದ್ರಂತೆ. ಬೆನ್ನು ನೋವಿನ ಸಮಸ್ಯೆ ಇದ್ರೆ ಯೋಗ ಒಳ್ಳೆಯದು, ಯಾವ ಯೋಗಾಸನ ಆಗುತ್ತೋ ಅದೇ ಮಾಡಿ ಅಂತ ಸಲಹೆ ನೀಡಿದ್ರು. ಆ ಬಳಿಕ ತಮ್ಮ ಬ್ಯಾರಕ್ನ ಕಾರಿಡಾರ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಯೋಗಾಸನ ಮಾಡಿದೆ. ಯೋಗಾಸನದ ವೇಳೆ ಬ್ಲಾಕ್ 3/4 ಬ್ಲಾಕ್ ಟಿ ಶರ್ಟ್, ಬ್ಲೂ ಜಾಕೆಟ್ ಹಾಕಿದ್ದ ದರ್ಶನ್ ಸುಮಾರು 1 ಗಂಟೆಗಳ ಕಾಲ ಯೋಗ ಮಾಡಿದ್ರು. ಈ ಸೆಷನ್ನಲ್ಲಿ ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ ಹಾಗೂ ಶವಾಸನ ಭಂಗಿಗಳನ್ನ ಮಾಡಿದ್ದಾರೆ. ಯೋಗ ಮುಗಿದ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ತಮ್ಮ ಬ್ಯಾರಕ್ಗಳಿಗೆ ತೆರಳಿದ್ದಾರೆ. ಜೈಲಲ್ಲಿ ಪವಿತ್ರ ಗೌಡ ಸಾಮೂಹಿಕ ಯೋಗ, ರೆಡ್ ಕಾರ್ಪೆಟ್, ಹೈಫೈ ಲೈಫ್. ದೇಶ ವಿದೇಶ ಸುತ್ತಾಡಿದ್ದ ಪವಿತ್ರ ಗೌಡ ಕೂಡ ಕಂಬಿ ಹಿಂದೆ ಕಾಲ ಕಳಿತಿದ್ದಾರೆ. ಸದ್ಯ ದರ್ಶನ್ನಂತೆಯೇ ಪವಿತ್ರ ಜೈಲಲ್ಲೇ ಯೋಗ ಮಾಡಿದ್ದಾರೆ. ಮಹಿಳಾ ಕೈದಿಗಳ ವಿಭಾಗದಲ್ಲಿ ನಡೆದ ಸಾಮೂಹಿಕ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ರು. ಕೈದಿಗಳ ಜೊತೆ ಸಾಲಿನಲ್ಲಿ ಕುಳಿತು ಯೋಗ ಧ್ಯಾನ ಮಾಡಿ ಗಮನ ಸೆಳೆದಿದ್ದಾರೆ. ಮೊನ್ನೆಯಷ್ಟೇ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ನೋಡಿ ದಾಸನ ಫ್ಯಾನ್ಸ್ ಸಂಭ್ರಮಿಸಿದ್ರು. ಅದರ ಜೊತೆಗೆ ಜೈಲಲ್ಲಿ ನಮ್ ಬಾಸ್ ಹೇಗಿದ್ದಾರೋ ಏನೋ ಅನ್ನೋ ಆತಂಕದಲ್ಲೂ ಇದ್ರು. ಇದೀಗ ತಮ್ಮ ಬಾಸ್ ಫೋಟೋ ನೋಡಿ ಖುಷಿ ಆಗಿರೋದಂತೂ ಸುಳ್ಳಲ್ಲ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.